ಮುಖ್ಯಾಂಶಗಳು. ತಾಲೂಕಿನ ನಲ್ಲೂರು ಗ್ರಾಮದಲ್ಲಿ ಗ್ರಾಮದೇವತೆ ಲಕ್ಷ್ಮೀದೇವಿ ಅಮ್ಮನವರ ಅದ್ದೂರಿ ಉತ್ಸವ. ಫಸಲು ಕೈ ಸೇರಿದ ಸಂಭ್ರಮದ ಸುಗ್ಗಿ ಸಲುವಾಗಿ ನಡೆಯುವ ಜಾತ್ರೆ. ಹಲವು ದಶಕಗಳಿಂದ ನಡೆಯುತ್ತಿರುವ ಜಾತ್ರೆಗೆ ನೆರೆಹೊರೆಯ ತಾಲೂಕು ಹಳ್ಳಿಗಳಿಂದ ಆಗಮಿಸಿದ ಭಕ್ತರು. ಪರಿಶಿಷ್ಟರು, ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರ ಹಿತ ಕಾಪಾಡುವಲ್ಲಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಪಕ್ಷಗಳು ವಿಫಲ. ಹಿಂದುಳಿದ ದಲಿತ ವರ್ಗಗಳ ಅಭಿವೃದ್ಧಿ ಬಿಎಸ್ಪಿಯಿಂದ ಮಾತ್ರ ಎಂದ ಬಿಎಸ್ಪಿ ರಾಜ್ಯಾಧ್ಯಕ್ಷ ಎಂ ಕೃಷ್ಣಮೂರ್ತಿ. ಪಟ್ಟಣದಲ್ಲಿ ನಡೆದ ಬಿಎಸ್ಪಿ ಸಮಾವೇಶದಲ್ಲಿ ಹೇಳಿಕೆ. ಹಾಗೂ ಮಾರಕ ರೋಗವೆನಿಸಿಕೊಂಡಿರುವ ಎಚ್ಐವಿ ತಡೆಗಟ್ಟುವಲ್ಲಿ ಯುವಕರ ಪಾತ್ರ ಹೆಚ್ಚಿನದ್ದಾಗಿದೆ. ಆರೋಗ್ಯವಂತ ಸಮಾಜದ ಹೊಣೆ ಎಲ್ಲರದ್ದಾಗಬೇಕೆಂದ ಡಾಕ್ಟರ್ ಯುವರಾಜ್. ವಿಶ್ವ ಏಡ್ಸ್ ದಿನದ ಜನಜಾಗೃತಿಗೆ ಚಾಲನೆ ನೀಡಿ ಹೇಳಿಕೆ. ವಿವರ. ತಾಲೂಕಿನ ಕಸಬಾ ಹೋಬಳಿ ನಲ್ಲೂರು ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಪ್ರತಿ ವರ್ಷ ಸುಗ್ಗಿ ಸಂಭ್ರಮದ ಸಂಕೇತವಾಗಿ ನಡೆಯುವ ಶ್ರೀ ಲಕ್ಷ್ಮೀದೇವಿ ಜಾತ್ರಾ ಮಹೋತ್ಸವವು ಶುಕ್ರವಾರದಂದು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಜಾತ್ರಾ ಮಹೋತ್ಸವದ ಅಂಗವಾಗಿ 2 ದಿನಗಳು ಗ್ರಾಮದಲ್ಲಿ ದೇವಿಗೆ ಪೂಜಾ ಕೈಂಕರ್ಯಗಳು ನಡೆದು, ಮೊದಲಿಗೆ ಗ್ರಾಮದೇವತೆ ಲಕ್ಷ್ಮೀದೇವಿಯ ಒಕ್ಕಲಾಗಿರುವ ಹಾಲೇನಹಳ್ಳಿ ಗ್ರಾಮದವರು ಸಂಕ್ರಾಂತಿ ಸಲುವಾಗಿ ಗ್ರಾಮಕ್ಕೆ ಆಗಮಿಸಿ ಊರಾಚೆ ಇರುವ ಸಂಕ್ರಾಂತಿ ಮಂಟಪದಲ್ಲಿ ಬಲಿಶಾಂತಿ ನೀಡಿ ಗುರುವಾರ ರಾತ್ರಿ ಉತ್ಸವ ನಡೆಸುವ ಮೂಲಕ ಜಾತ್ರೆಗೆ ಚಾಲನೆ ನೀಡುತ್ತಾರೆ. ಬೆಳಗ್ಗೆ ದೇವಸ್ಥಾನಕ್ಕೆ ಆಗಮಿಸುವ ಅವರು ಬಾಯಿ ಬೀಗದೊಂದಿಗೆ ದೇವಸ್ಥಾನದ ಪ್ರದಕ್ಷಿಣೆ ನಂತರ ನಲ್ಲೂರು ಗ್ರಾಮಸ್ಥರು ಸೇರಿ ಬಲಿಕೂಳು ಹಾಕಲಾಗುತ್ತದೆ. ಶ್ರೀದೇವಿ, ಭೂದೇವಿ ವಿಷ್ಣುವಿನ ಗ್ರಾಮದಲ್ಲಿ ಕುಲದೇವರಾಗಿ ಸ್ವೀಕರಿಸಿದ್ದು 3 ದೇವರುಗಳುಳ್ಳ ಅಡ್ಡೆಯನ್ನ ಹೊತ್ತು ಗ್ರಾಮಸ್ಥರು ಗ್ರಾಮದಲ್ಲಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸುತ್ತಾರೆ. ಗ್ರಾಮದಲ್ಲಿನ ಕಂಬದರಾಯನಿಗೆ ನೈವೇದ್ಯ ಅರ್ಪಿಸಿ ಮೊದಲ ಪೂಜೆ ನೆರವೇರಿಸಿದ ನಂತರ ಆಗಮಿಸಿದ ಭಕ್ತರಿಗೆ ದೇವರ ದರ್ಶನಕ್ಕೆ ಅನುವು ಮಾಡಿಕೊಡುವುದು ಆಚರಣೆಯ ಪದ್ಧತಿಯಾಗಿದೆ. ಇಷ್ಟೆಲ್ಲ ಉತ್ಸವದ ಭಾಗವಾಗಿ ಇಡೀ ಗ್ರಾಮಸ್ಥರು ಬಂದ ಅತಿಥಿಗಳಿಗೆ ಮಾಂಸದೂಟ ಹಾಕಿ ಸತ್ಕಾರ ಮಾಡುವುದು ಜಾತ್ರೆಯ ವಿಶೇಷವಾಗಿದೆ. ಮಾಜಿ ಕನ್ವೀನಿಯರ್ ಎನ್ಕೆ ವಿಶ್ವನಾಥ್ ಮಾತನಾಡಿ, ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಮ್ಮ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀದೇವಿ ಜಾತ್ರಾ ಮಹೋತ್ಸವವನ್ನು 100 ವರ್ಷಗಳಿಂದ ಆಚರಿಸುತ್ತಾ ಬರಲಾಗುತ್ತಿದೆ. ಈ ಜಾತ್ರಾ ಮಹೋತ್ಸವಕ್ಕೆ ವಿವಿಧ ತಾಲೂಕಿನಿಂದ ಭಕ್ತಾದಿಗಳು ಆಗಮಿಸಿ ಈ ತಾಯಿಯ ಕೃಪೆಗೆ ಪಾತ್ರರಾಗ್ತಾರೆ. ನಮ್ಮೂರ ಲಕ್ಷ್ಮೀದೇವಿಯನ್ನ ನಂಬಿರುವ ಮಂದಿಗೆ ಎಂದೂ ಕೆಡುಕಾಗುವುದಿಲ್ಲ ಎಂಬ ಅಚಲವಾದ ನಂಬಿಕೆ ಹೊಂದಿದ್ದಾರೆ. ನಂಬಿದವರಿಗೆಲ್ಲ ಒಳ್ಳೆಯದಾಗಿದೆ. ದೇವರಿಗೆ ಮೊರೆ ಹೋದ ಎಲ್ಲ ಭಕ್ತರಿಗೂ ಯಾವುದೇ ಕಷ್ಟಗಳು ಬರದ ರೀತಿಯಲ್ಲಿ ದೇವತೆ ಕಾಪಾಡುತ್ತಾಳೆ ಎಂಬ ನಂಬಿಕೆ ಮೇಲೆ ಹಲವಾರು ಗ್ರಾಮಗಳಿಂದ ಭಕ್ತರು ಸೇರಿ ಕ್ಯಾರ್ಪೇಟೆ, ಕ್ಯಾರ್ನಗರ, ಪಿರಿಯಾಪಟ್ಟಣ ತಾಲೂಕಿನಿಂದ ಭಕ್ತರು ಆಗಮಿಸುವುದು ವಿಶೇಷ. 2 ದಿನಗಳ ಕಾಲ ಜಾತ್ರಾ ಮಹೋತ್ಸವವು ಅತ್ಯಂತ ಭಕ್ತರು ಆಗಮಿಸಿ ಇಲ್ಲಿ ರಾತ್ರಿ ಉಳಿದು ಬೆಳಗ್ಗೆ ತಾಯಿಯ ಸೇವೆಯನ್ನ ಮಾಡಿಕೊಂಡು ತಮ್ಮ ತಮ್ಮ ಊರಿಗೆ ಮರಳುತ್ತಾರೆ ಎಂದರು. ಇದೇ ಸಂದರ್ಭದಲ್ಲಿ ಗ್ರಾಮದವರಾದ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರಾದ ಎನ್ಆರ್ ಪುರುಷೋತ್ತಮ್ ಮಾತನಾಡಿ, ನಮ್ಮೂರ ಲಕ್ಷ್ಮೀದೇವಿ ದೇವತೆಯನ್ನ ನಂಬಿಕೊಂಡಿರುವ ಭಕ್ತರಲ್ಲಿ ಹೊಸ ಚೈತನ್ಯದೊಂದಿಗೆ ಗ್ರಾಮದ ಎಲ್ಲ ಮುಖಂಡರು ಒಗ್ಗೂಡಿ ಪ್ರೀತಿ, ಸೋದರತೆಯ ಐಕ್ಯತೆಯನ್ನ ಸಂದೇಶವನ್ನು ಹಬ್ಬದ ಮೂಲಕ ಸಾರಲಾಗುತ್ತಿದೆ. ತಾವು ಬೆಳೆದ ಸುಗ್ಗಿ ಬೆಳೆಯ ಕಟಾವು, ಒಕ್ಕಣೆ ಮುಗಿಸಿದ ರೈತರ ಮುಖದಲ್ಲಿ ಹಸನ್ಮುಖಿ, ಸಂತೋಷ ಎಲ್ಲವೂ ತುಂಬಿರುತ್ತದೆ. ಅದನ್ನು ಜಾತ್ರೆಯ ಮೂಲಕ ಆಚರಣೆ ಮಾಡುವ ಮೂಲಕ ಮುಂದಿನ ವರ್ಷಕ್ಕೆ ಹೊಸ ಹುಮ್ಮಸ್ಸು ಪಡೆಯಲು ಜಾತ್ರೆ ಪ್ರೇರಣೆಯಾಗಿದೆ. ಗ್ರಾಮದ ಸಮಸ್ತರು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಇಡೀ ದಿನ ಸಂತೋಷದಿಂದ ಪಾಲ್ಗೊಂಡು ವಿಜೃಂಭಣೆಯಿಂದ ಹಬ್ಬದ ಆಚರಣೆಯನ್ನು ಹಲವು ದಶಕಗಳಿಂದ ಮಾಡುತ್ತಾ ಬಂದಿದ್ದೇವೆ. ಜಾತ್ರೆಗೆ ಆಗಮಿಸುವ ಮಹಿಳೆಯರು ಮತ್ತು ಮಕ್ಕಳಿಗೆ ಬೇಕಾದ ಸೌಕರ್ಯವನ್ನು ಮಾಡಿ ನಲ್ಲೂರು ಗ್ರಾಮದ ಮುಖ್ಯಸ್ಥರ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡುತ್ತಿದ್ದೇವೆ ಎಂದರು. ಜಾತ್ರಾ ಮಹೋತ್ಸವದ ಅಂಗವಾಗಿ ಗ್ರಾಮಸ್ಥರು ರಂಗ ಕುಣಿದು ಸಂಭ್ರಮಿಸಿದರು. ಸಂಜೆ ಮಹಿಳೆಯರಿಂದ ಕೋಲಾಟ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಗ್ರಾಮದ ಮುಖಂಡರಾದ ಪ್ರಕಾಶ್, ಎನ್ಎಸ್ ಲೋಕೇಶ್, ರಮೇಶ್, ರಾಮು, ಅನಿಲ್, ನಲ್ಲೂರೇಗೌಡ, ರವಿ, ದೀಪು, ಗ್ರಾಮ ಪಂಚಾಯಿತಿ ಸದಸ್ಯ ಎನ್ಕೆ ದಿನೇಶ್, ಸರಸ್ವತಿ ಶಿವಣ್ಣ, ಯೋಗ ನರಸಿಂಹೇಗೌಡರು, ಎನ್ಎಲ್ ರಮೇಶ್, ಗುಡಿಗೌಡ ಪ್ರದೀಪ್ ಕುಮಾರ್, ಕಾರ್ಯದರ್ಶಿ ಮಿಥುನ್, ಅರ್ಚಕರಾದ ಈರಣ್ಣಯ್ಯ, ಪಾಂಡುರಂಗಸ್ವಾಮಿ, ವೆಂಕಟೇಶ್ ಮೂರ್ತಿ, ಜಗನ್ನಾಥ್ ಸೇರಿ 18 ಮಂದಿ ಧರ್ಮದರ್ಶಿಗಳು ಇದ್ರು. ಶ್ರೀ ಲಕ್ಷ್ಮೀದೇವಿ ನಲ್ಲೂರು ಗ್ರಾಮಸ್ಥರೇ, ಬಂದಿರುವಂಥ ಭಕ್ತಾದಿಗಳೇ, ಈ ನಲ್ಲೂರಿನಲ್ಲಿ ಇವತ್ತು ವಿಶೇಷ ಸಂಕ್ರಾಂತಿ ಹಬ್ಬ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮ ಸುತ್ತಮುತ್ತಲ ಊರಿನ ಜನಗಳು
ಎಲ್ಲ ಪ್ರತಿಯೊಂದು ತಾಲೂಕು ಹೋಬಳಿಯಿಂದ ಜನ ಬರ್ತಾರೆ. ಏನು ನಾವು ದೇವರನ್ನು ನಂಬ್ಕೊಂಡಿರೋದೇ ನಮ್ಮ ದೇವರು. ಈ ದೇವ್ರನ್ನ ಯಾರು ನಂಬ್ಕೊಂಡವ್ರೆ, ಯಾವ ದೇವ್ರು ಯಾರು ನಂಬ್ಕೊಂಡೆ, ನಮ್ಮ ದೇವ್ರು ಯಾರು ನಂಬ್ಕೊಂಡಿದ್ದಾರೆ, ಅವ್ರಿಗೆ ಯಾರೂ ಕೆಟ್ಟದ್ದಾಗಿಲ್ಲ, ಒಳ್ಳೆದಾಗಿದೆ. ಈ ನಲ್ಲೂರಮ್ಮ ಜಾತ್ರೆ ಪ್ರತಿ ವರ್ಷ ವಿಜೃಂಭಣೆಯಿಂದ ನಡೆಸ್ತಾ ಇದ್ದೀವಿ. ಈ ಊರಿಗೆ ಆಲೇನಹಳ್ಳಿಯವರು, ಕೆರಳಾಪುರದವರು, ಪ್ರಿಯಾಪಟ್ಟಣದವರು ಎಲ್ಲ ಭಕ್ತಾದಿಗಳು ಬಂದು ನೆನ್ನೆಯಿಂದ ಬೆಳಗ್ಗೆಯಿಂದ ಪೂಜೆ ಕಾರ್ಯಕ್ರಮ ನಡೀತಾ ಇದೆ. ಈ ದಿನ ಕಾರ್ಯಕ್ರಮಕ್ಕೆ ಜಾತ್ರೆ ವಿಶೇಷವಾಗಿ ನಾವು ಊರಿನಲ್ಲಿ ಹಬ್ಬ ಹರಿದಿನ ಮಾಡ್ಕೊಂಡು ಮಾಂಸಾಹಾರದಲ್ಲಿ ತಿನ್ಕೊಂಡು ಸಂಕ್ರಾಂತಿಯನ್ನು ವಿಜೃಂಭಣೆ ಆಚರಿಸ್ತಾ ಇದ್ದೀವಿ. ನಲ್ಲೂರಮ್ಮ ತಾಯಿ ಎಲ್ಲ ಭಕ್ತಾದಿಗಳು ಒಳ್ಳೆ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಈ ಮೂಲಕ ಸಂಕ್ರಾಂತಿ ಹಬ್ಬ ಶುಭಾಶಯನ ಕೋರ್ತಾ ಇದ್ದೀನಿ. ಧರ್ಮ ವಿಕೋಪಕ್ಕೆ ಹೋಯ್ತೈತೆ. ನೀವು ಪತ್ರಿಕೆಯಲ್ಲಿ ಕೇಳಿದ್ದೀರಾ, ವಿಡಿಯೋದಲ್ಲಿ ಕೇಳಿದ್ದೀರಾ. ಆದರೂ ಎಲ್ಲೋ ಒಂದು ನಂಬಿಕೆಯಲ್ಲಿ ಈ ಜಗತ್ತು, ಈ ನಮ್ಮ ಹಿಂದೂ ಸನಾತನ ಧರ್ಮ ನಡೀತಾ ಇದೆ. ಕಾರಣ ಇಷ್ಟೇ, ದೊಡ್ಡ ದೊಡ್ಡ ಕವಿಗಳು ಜ್ಞಾನಿಗಳು ಹೇಳ್ತಾರೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ದೇಹಗಳ ಗುರುತಿಸದಾದವು ನಮ್ಮೊಳಗೆ ಅಂತ ಹೇಳ್ತಾನೆ. ಹತ್ತಿರವಿದ್ದರೂ ದೂರ ನಿಲ್ಲುವವು ನಮ್ಮ ಹಮ್ಮಿನ ಕೋಟೆಯಲ್ಲಿ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ಈ 4 ದಿನದ ಬದುಕಿನಲ್ಲಿ. ಕೇವಲ 4 ದಿವಸ ಬದುಕಿನಲ್ಲಿ ದ್ವೇಷ, ಅಸೂಯೆ ಅನ್ನೋ ಪದ ಬಹಳ ದುರ್ಬಳಕೆ ಆಯ್ತೈತೆ. ದೇವರು ಅನ್ನೋ ಪದ, ಅದಕ್ಕೆ ದೇವರು ಅನ್ನೋದು 3 ಅಕ್ಷರ. ದೇಹ ಇಲ್ಲ, ವರ್ಣ ಇಲ್ಲ, ರೂಪ ಇಲ್ಲ. ವರ್ಣ ದೇಹ ರೂಪ ಇಲ್ಲದ ದೇವರಿಗೆ ನಂಬಿಕೆ ಮೇಲೆ ನಡಿಬೇಕು. ಆದ್ರೆ ನಾವು ರೂಪ ಕೊಟ್ಕೊಂಡಿದ್ದೀವಿ, ಆಸೆ ಕೊಟ್ಕೊಂಡಿದ್ದೀವಿ, ಆಮಿಷಕ್ಕೆ ಒಳಪಟ್ಟು ಇವತ್ತು ಸಾಯ್ತಾ ಇದ್ದೀವಿ. ಸಮಾಜ ಜಾತ್ರಾ ಮಹೋತ್ಸವವನ್ನು ನಾವು ಇಡೀ ಊರಿನ ಎಲ್ಲರೂ ಒಡಗೂಡಿ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಪೂರ್ವ ಕಾಲದಿಂದಲೂ ಏನು ನಮ್ಮ ಮೂಲ ಕೃಷಿ, ಆ ಕೃಷಿಯನ್ನು ಮುಗಿದ ನಂತರ ನಾವೆಲ್ಲರೂ ಕೂಡ ಸಂತೋಷದಿಂದ ಸುಗ್ಗಿ ಹಬ್ಬವನ್ನು ಈ ಸಂಕ್ರಾಂತಿಯ ಹಬ್ಬದಲ್ಲಿ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಊರಿನ ಗ್ರಾಮ ದೇವತೆ ಇಡೀ ಊರಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದು ಮಾಡಲಿ. ಈ ಗ್ರಾಮ ದೇವತೆಯಲ್ಲಿ ನಂಬ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬರಲ್ಲೂ ಒಂದು ಹೊಸ ಚೈತನ್ಯವನ್ನು ತುಂಬಲಿ ಅನ್ನುವ ಕಾರಣಕ್ಕೋಸ್ಕರ ಗ್ರಾಮಸ್ಥರೆಲ್ಲರೂ ಕೂಡ ಒಡಗೂಡಿ ಇದು ಒಂದು ರೀತಿ ನಮ್ಮದು ಐಕ್ಯತೆಯ ಒಂದು ಸಂದೇಶವನ್ನು ಸಾರುವಂಥ ಹಬ್ಬ ಸಂಕ್ರಾಂತಿ. ಸುಗ್ಗಿ ಮುಗಿಸ್ಕಿದಂಥ ರೈತ, ಅವನ ಮುಖದಲ್ಲಿ ಅಸನ್ಮುಖತೆ, ಸಂತೋಷ ಎಲ್ಲವೂ ಇರ್ತದೆ. ಅದನ್ನು ಜಾತ್ರೆಯ ಮೂಲಕ ಆಚರಣೆ ಮಾಡೋದ್ರ ಮೂಲಕ ನಾವೆಲ್ಲರೂ ಕೂಡ ಮುಂದಿನ ವರ್ಷಕ್ಕೆ ಹೊಸ ಹುಮ್ಮಸ್ಸನ್ನು ತಾಳಲಿಕ್ಕೆ ಈ ಒಂದು ಜಾತ್ರೆ ಕಾರಣ ಆಗ್ತದೆ. ಆ ರೀತಿ ನಮ್ಮ ಗ್ರಾಮ ದೇವತೆ ಶ್ರೀ ಲಕ್ಷ್ಮೀದೇವಿಯವರ ಜಾತ್ರಾ ಮಹೋತ್ಸವದಲ್ಲಿ ನಾವೆಲ್ಲರೂ ಸಂತೋಷದಿಂದ ಪಾಲ್ಗೊಂಡು ಈ ಜಾತ್ರಾ ಮಹೋತ್ಸವವನ್ನು ಇಡೀ ದಿವಸ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಇಲ್ಲಿ ಮಹಿಳೆಯರು, ಮಕ್ಕಳು ಎಲ್ಲರಿಗೂ ಬೇಕಾದಂತಹ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿರ್ತೀವಿ. ಮತ್ತು ಊಟದ ವ್ಯವಸ್ಥೆ ಆಯಿತು, ಮತ್ತು ಇನ್ನಿತರ ಎಲ್ಲ ವ್ಯವಸ್ಥೆಗಳನ್ನ ನಾವು ಮಾಡಿಕೊಂಡು ಇಲ್ಲಿ ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ವಿಫಲವಾಗಿವೆ ಎಂದು ಬಿಎಸ್ಪಿ ರಾಜ್ಯ ಘಟಕದ ಅಧ್ಯಕ್ಷ ಎಂ ಕೃಷ್ಣಮೂರ್ತಿ ಆರೋಪಿಸಿದರು.
ಬಿಎಸ್ಪಿ ನಾಯಕಿ ಮಾಯಾವತಿ ಜನ್ಮದಿನದ ಅಂಗವಾಗಿ ಪಟ್ಟಣದಲ್ಲಿ ಏರ್ಪಡಿಸಿದ್ದ ಹಾಸನ ವಲಯ ಬಿಎಸ್ಪಿ ಜನಕಲ್ಯಾಣ ಸಮಾವೇಶದಲ್ಲಿ ಅವರು ಭಾಗವಹಿಸಿ ಮಾತನಾಡಿ, ಬಹುಸಂಖ್ಯಾತರಾದ ಪರಿಶಿಷ್ಟ ಜಾತಿ, ಹಿಂದುಳಿದವರು ಹಾಗೂ ಅಲ್ಪಸಂಖ್ಯಾತರು ಕಾಂಗ್ರೆಸ್ಸಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಂಬಲಿಸಿದರೂ ಇದುವರೆಗೆ ಕರ್ನಾಟಕದಲ್ಲಿ ದಲಿತರನ್ನು ಮುಖ್ಯಮಂತ್ರಿ ಮಾಡಿಲ್ಲ. ಹಿಂದುಳಿದ ವರ್ಗದವರನ್ನು ಕೇವಲ ವೋಟ್ ಬ್ಯಾಂಕ್ ಮಾಡಿಕೊಂಡಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಇದಕ್ಕೆ ಹೊರತಾಗಿಲ್ಲ ಎಂದು ದೂರಿದರು. ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಿಂದ ಬಡತನ ನಿವಾರಣೆಯಾಗುವುದಿಲ್ಲ. ವಿದ್ಯಾವಂತರಿಗೆ ಉದ್ಯೋಗ ನೀಡಬೇಕು. ಬಡವರು, ಕಾರ್ಮಿಕರು ಮತ್ತು ರೈತರ ಹಿತ ಕಾಪಾಡುವಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ವಿಫಲವಾಗಿವೆ. ಅಂಬೇಡ್ಕರ್ ಆಶಯದಂತೆ ಬಹುಜನರು ಒಗ್ಗೂಡಿದರೆ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರಬಹುದು ಎಂದ ಅವರು, ಬಿಎಸ್ಪಿಯನ್ನು ಸಂಘಟಿಸಲು ಪ್ರತಿ ವಿಧಾನಸಭಾ ಕ್ಷೇತ್ರದಿಂದ 1.50 ಲಕ್ಷ ರು ದೇಣಿಗೆ ನೀಡಬೇಕು. ಪಕ್ಷವನ್ನು ಇನ್ನಷ್ಟು ಸದೃಢವಾಗಿ ಸಂಘಟಿಸುವ ಮೂಲಕ ಪಕ್ಷದ ನಾಯಕಿ ಮಾಯಾವತಿ ಅವರ ಕೈ ಬಲಪಡಿಸಬೇಕು. 2027ರಲ್ಲಿ ಉತ್ತರ ಪ್ರದೇಶದಲ್ಲಿ ಬಿಎಸ್ಪಿ ಬಹುಮತ ಗಳಿಸಿ ಮಾಯಾವತಿಯವರು ಮುಖ್ಯಮಂತ್ರಿಯಾಗಲಿದ್ದಾರೆ. ಅದೇ ರೀತಿ ಮುಂದೊಂದು ದಿನ ದೇಶದ ಪ್ರಧಾನಿಯಾಗಲಿದ್ದಾರೆ ಎಂದರು. ಬಿಎಸ್ಪಿ ರಾಜ್ಯ ಸಂಚಾಲಕ ಗಂಗಾಧರ್ ಬಹುಜನ್ ಮಾತನಾಡಿ, ರಾಷ್ಟ್ರೀಯ ಪಕ್ಷ ಬಿಎಸ್ಪಿ ಭವಿಷ್ಯದಲ್ಲಿ ದೇಶದಲ್ಲಿ ಅಧಿಕಾರಕ್ಕೆ ಬರುತ್ತದೆ. ಬಹುಜನರ ಆಶಯವನ್ನು ಈಡೇರಿಸುವ ದೃಷ್ಟಿಯಿಂದ 1984ರಲ್ಲಿ ಕಾಂಜೀರಾಮ್ ಬಿಎಸ್ಪಿಯನ್ನ ಆರಂಭಿಸಿದರು. ಬಹುಸಂಖ್ಯಾತರಾಗಿರುವ ನಾವು ಬಿಎಸ್ಪಿಗೆ ಮತ ಹಾಕಿದಾಗ ಮುಖ್ಯಮಂತ್ರಿ ಮಾಡುವುದು ಸುಲಭವಾಗುತ್ತದೆ ಎಂದು ಹೇಳಿದರು. ಚನ್ನರಾಯಪಟ್ಟಣದಲ್ಲಿ ಬಿಎಸ್ಪಿ ಸಮಾವೇಶದ ಅಂಗವಾಗಿ ಬಂಟಿಂಗ್ಸ್ ಅಳವಡಿಸಲು ಪುರಸಭೆಯಿಂದ ಅನುಮತಿ ಪಡೆದಿದ್ದರೂ ಕೆಲವು ಕಡೆ ತೆರವುಗೊಳಿಸಲಾಗಿದೆ. ಕಾನೂನು ಪ್ರಕಾರ ಅಧಿಕಾರಿಗಳು ನಡೆದುಕೊಳ್ಳಬೇಕು. ಇಲ್ಲದಿದ್ದರೆ ಮುಂದೊಂದು ದಿನ ಕಾನೂನು ಮೂಲಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಸಮಾವೇಶದ ಹಿನ್ನೆಲೆಯಲ್ಲಿ ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮಾಯಾವತಿಯವರ ಫೋಟೋ, ಫ್ಲೆಕ್ಸ್ ಹಿಡಿದು ಮೆರವಣಿಗೆ ನಡೆಸಲಾಯಿತು. ರಾಜ್ಯ ಸಹ ಸಂಯೋಜಕ ಕೆಟಿ ರಾಧಾಕೃಷ್ಣ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾಂತಪ್ಪ ಅಲಂಗಾರ್, ರಾಜ್ಯ ಕಾರ್ಯದರ್ಶಿಗಳಾದ ಜಾಕೀರ್ ಹುಸೇನ್, ಕೆಟಿ ಸುಧಾ, ಹರೀಶ್ ಅತ್ತಿ, ಜಿಲ್ಲಾ ಘಟಕದ ಅಧ್ಯಕ್ಷರಾದ ಲಕ್ಷ್ಮಣ್ ಶೀರ್ತಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿಜಿ ಸೋಮಶೇಖರ್, ತಾಲೂಕು ಘಟಕದ ಅಧ್ಯಕ್ಷರಾದ ರಾಜು, ಮುಖಂಡರಾದ ಕೆಎಸ್ ಮಂಜುಳಾ, ಬಿಎಂ ಶಂಕರ್, ಎಚ್ಜಿ ಮಲ್ಲಯ್ಯ, ಪರಮೇಶ್ವರ್, ಎಎಂ ಗೋಪಾಲ್, ಮಂಜುನಾಥ್, ಪ್ರಶಾಂತ್, ನಾರಾಯಣ್, ದೇವಪ್ಪ ಸೇರಿ ಮುಖಂಡರು ಭಾಗವಹಿಸಿದರು. ಭಾರತ ದೇಶದ ರಾಜಕಾರಣಕ್ಕೆ, ಭಾರತದ ದೇಶಕ್ಕೆ, ಭಾರತದ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ರೀತಿಯಾದಂಥ ಹೊಸ ಬಾಷ್ಪವನ್ನು ಬರೆದಿರ್ತಕ್ಕಂಥವ್ರು. ಪ್ರಜಾಪ್ರಭುತ್ವದ ಭರವಸೆ, ನಾವೇನಾದರೂ ಏನು ಡೆಮಾಕ್ರಸಿ, ಪ್ರಜೆಗಳೇ ಪ್ರಭುಗಳು ಅಂತೇಳಿ ಏನು ನಾವು ಕರಿತಾ ಇದ್ದೀವಿ, ಅಂದರೆ ಪ್ರಜೆಗಳೇ ಅರಸರು, ಪ್ರಜೆಗಳೇ ರಾಜರು ಅಂತೇಳಿ ಏನು ಕರಿತಿದ್ದೀವಿ. ಸೊ ಆ ಒಂದು ಪದಕ್ಕೆ ಒಂದು ಭರವಸೆನ ತುಂಬಿರ್ತಕ್ಕಂಥ ಬಹಳ ದೊಡ್ಡ ನಾಯಕಿ ಯಾರು ಇದ್ದಾರೆ ಈ ದೇಶದಲ್ಲಿ ಅಂತಂದ್ರೆ ಅದು ಅಕ್ಕ ಮಾಯಾವತಿಯವರು ಮಾತ್ರ. ಅವರ ಹುಟ್ಟುಹಬ್ಬ ಭಾರತ ದೇಶದ ಬಹುಜನರಿಗೆ ನಮಗೆ ಸಂಕ್ರಾಂತಿ. ನಮ್ಮ ಸಂಕ್ರಾಂತಿಯನ್ನು ಇವತ್ತು ಚನ್ನರಾಯಪಟ್ಟಣದಲ್ಲಿ 4 ಜಿಲ್ಲೆಯ ಪ್ರಜ್ಞಾವಂತ ಮುಖಂಡರುಗಳು ಸೇರಿ ಇವತ್ತು ನಾವು ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಬಂಧುಗಳೇ, ಬಹುಜನ್ ಸಮಾಜ್ ಪಾರ್ಟಿ ಭಾರತ ದೇಶದಲ್ಲಿರ್ತಕ್ಕಂಥ 2,500 ರಾಜಕೀಯ ಪಕ್ಷಗಳಲ್ಲಿ 3ನೇ ಅತಿ ದೊಡ್ಡ ಪಕ್ಷ, ರಾಷ್ಟ್ರೀಯ ಪಕ್ಷ. ಆದರೂ ಕೂಡ ನಾವು ಹೆಂಗ್ ಕಾಣ್ತಾ ಇದೀವಿ ಅಂತಂದ್ರೆ, ಹಗ್ಗದ ಹಣ್ಣಿನಂಗಡಿಯಲ್ಲಿ ಪೀಚುಕಾಯಿ ಅಂತಿದ್ದೆ ಅನ್ನೋ ತರ ಕಾಣ್ತಾ ಇದೀವಿ ನಾವು. ಹಣ್ಣಿನ ರೇಟೇ ಬಹಳ ಅಗ್ಗವಾಗಿದೆ, ಅಂಥದ್ರೊಳಗಡೆ ಪೀಚುಕಾಯಿ ಅಂದ್ರೆ ಅದನ್ನ ಮುಟ್ಟವ್ರು ಯಾರು ದಿಕ್ಕಿಲ್ಲ ಅಂತ ಒಂದು ಸ್ಥಿತಿಯಲ್ಲಿ ನಾವು ನೋಡ್ತಾ ಇದೀವಿ. ಜನ ಸೇರ್ಕೊಂಡು ಅವ್ರು ಏನ್ ಮಾಡಕ್ ಸಾಧ್ಯ? 4 ಜನ ಮಾತಾಡ್ತಾರೆ, ಅವ್ರು ಏನ್ ಮಾಡಕ್ ಸಾಧ್ಯ? ಅವ್ರಿಗೆ ಏನ್ ಬಿಡ 2,000 3,000 ಓಟ್ ಬರುತ್ತೆ, ಅವ್ರು ಏನ್ ಮಾಡಕ್ ಸಾಧ್ಯ ಅಂತೇಳಿ. ಏನ್ ಮಾಡಕ್ ಸಾಧ್ಯ ಅಂತಕ್ಕಂಥವ್ರೆ ಆರ್ಯಾವರ್ತ ಅಂತಕ್ಕಂಥದ್ದು ಏನ್ ಕರಿತೀವಿ ನಾವು ಉತ್ತರ ಪ್ರದೇಶವನ್ನ, ಅಂತ ಉತ್ತರ ಪ್ರದೇಶವನ್ನ ಮೆಟ್ಟಿ ನಿಂತು ಬಹಳ ಸಮರ್ಥವಾಗಿ 4 ಬಾರಿ ಸಿಎಂ ಆಗಿ ಆಳ್ವಿಕೆ ಮಾಡತಕ್ಕಂಥವ್ರು ಅಕ್ಕ ಮಾಯಾವತಿ. ನಮ್ಮೆಲ್ಲ ಪೂರ್ವಿಕರ ಚಳುವಳಿಯನ್ನ ಪರಂ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ದೇಶಾದ್ಯಂತ ಮುನ್ನಡೆಸಿ ಈ ದೇಶಕ್ಕೆ ಒಂದು ಸಂವಿಧಾನವನ್ನ 1950 ಜನವರಿ 26ನೇ ತಾರೀಕು ಅರ್ಪಣೆ ಮಾಡಿದ್ರು. ಅರ್ಪಣೆ ಮಾಡ್ತಾ ಹೇಳಿದ್ದೇನಂತಂದ್ರೆ, ಈ ದೇಶ ಪ್ರಜಾಪ್ರಭುತ್ವ ದೇಶ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಬಹುಸಂಖ್ಯಾತರಾಗಿದ್ದಾರೋ ಅವರು ಈ ದೇಶವನ್ನ ಆಳಬೇಕು.
ಭಾರತ ದೇಶದ ಬಹುಸಂಖ್ಯಾತರು ಯಾರು ಅಂತಂದ್ರೆ ಈ ದೇಶದ 30% ಇರ್ತಕ್ಕಂಥ SC/STಗಳು, 40% ಇರ್ತಕ್ಕಂಥ OBCಗಳು, ಸುಮಾರು 15% ಇರ್ತಕ್ಕಂಥ ಧಾರ್ಮಿಕ ಅಲ್ಪಸಂಖ್ಯಾತ ಮುಸಲ್ಮಾನರು, ಕ್ರೈಸ್ತರು, ಸಿಖ್ಖರು, ಬೌದ್ಧರು, ಇವರೆಲ್ಲರನ್ನ ಒಗ್ಗೂಡಿಸಿದ್ರೆ 85% ಜನ ಆಗ್ತಾರೆ. ಈ 85% ಜನ ಈ ದೇಶವನ್ನ ಆಳ್ಬೇಕು. ಹೋಗಿ ನಿಮ್ಮ ಮನೆ ಗೋಡೆಗಳ ಮೇಲೆ ಬರೆದಿಟ್ಕೊಳ್ಳಿ, ಸ್ವತಂತ್ರ ಭಾರತವನ್ನ ನೀವೇ ಆಳ್ಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ 1950 ಜನವರಿ 26ನೇ ತಾರೀಕು ಈ ದೇಶದ ಬಹುಜನ ಸಮಾಜಕ್ಕೆ ಒಂದು ಕರೆಯನ್ನು ಕೊಟ್ಟರು. ಈ ದೇಶದ ಬಹುಜನ ಸಮಾಜ SC/ST, OBC ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು ಯಾವತ್ತು ನೀವು ಆಳುವ ವರ್ಗ ಆಗ್ತಿರೋ ಆವತ್ತು ನಾನು ಬರೆದಿರ್ತಕ್ಕಂಥ ಸಂವಿಧಾನ ಯಥಾವತ್ತಾಗಿ ಜಾರಿಯಾಗುತ್ತೆ. ಒಂದು ವೇಳೆ ನೀವು ಈ ದೇಶವನ್ನ ಆಳ್ತಕ್ಕಂಥ ದೊರೆಗಳಾಗ್ಲಿಲ್ಲ ಅಂತ ಹೇಳಿದ್ರೆ 2000 ವರ್ಷಗಳಿಂದ ಯಾರು ವಿದ್ಯೆ, ಆಸ್ತಿ, ಅಧಿಕಾರವನ್ನ ಈ ದೇಶದ ಬಹುಸಂಖ್ಯಾತರಿಗೆ ಕೊಡದೇನೆ ನಿಷೇಧ ಮಾಡಿ ಈ ದೇಶದ SC/ST, OBCಗಳನ್ನ ಗುಲಾಮರನ್ನಾಗಿ ಮಾಡಿಕೊಂಡು ದಬ್ಬಾಳಿಕೆ, ದೌರ್ಜನ್ಯ ಮಾಡಿ ಅವ್ರನ್ನ ಪ್ರಾಣಿಗಳ ತರ ಈ ದೇಶದಲ್ಲಿ ಯಾರು ನಡೆಸ್ಕೊಂಡಿದ್ರು ಅವರು ಈ ದೇಶವನ್ನ ಆಳ್ತಾ ಇದ್ದಾರೆ. ಅವರು ನಿಮಗೆ ಈ ಸಂವಿಧಾನ ಏನು ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವವನ್ನ, ಎಲ್ಲರಿಗೂ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಧಾರ್ಮಿಕ ನ್ಯಾಯವನ್ನ ಕೊಡಬೇಕು ಅಂತಕ್ಕಂಥ ಆಶಯ ಏನಿದೆ, ಆಶಯವನ್ನ ಅವರು ಯಾವ ಕಾರಣಕ್ಕೂ ಈಡೇರಿಸಲ್ಲ. ಆ ಕಾರಣಕ್ಕೆ ಬಹುಜನ ಸಮಾಜ ನಿಮ್ಮ ಸ್ವಂತ ಶಕ್ತಿಯ ಮೇಲೆ ಈ ದೇಶವನ್ನ ಆಳಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕರೆಯನ್ನ ಕೊಟ್ಟರು. HIV ಎಂಬ ಮಾರಕ ರೋಗವನ್ನು ತಡೆಗಟ್ಟುವಲ್ಲಿ ಯುವಜನತೆಯ ಪಾತ್ರ ಅತಿ ಮುಖ್ಯವಾಗಿದ್ದು, ಆರೋಗ್ಯವಂತ ಸಮಾಜವನ್ನ ಕಾಣಬೇಕಾದ್ರೆ ಪ್ರತಿಯೊಬ್ಬರು ಈ ಮಾರಕ ರೋಗದ ಬಗ್ಗೆ ಜಾಗೃತರಾಗಬೇಕು ಎಂದು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ BR ಯುವರಾಜ್ ತಿಳಿಸಿದರು. ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ಪ್ರತಿಬಂಧಕ ಘಟಕ, ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ, ICTP ಕೇಂದ್ರ ಹಾಗೂ ವೈದ್ಯ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜು ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಏಡ್ಸ್ ದಿನ 2025 ಮತ್ತು ಜನಜಾಗೃತಿ ಜಾಥಾ ಹಾಗೂ ವಿದ್ಯಾರ್ಥಿಗಳಿಗೆ ಅರಿವು ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಆರೋಗ್ಯ ಮನುಷ್ಯನ ಜೀವನದ ಅವಿಭಾಜ್ಯ ಅಂಗವಾಗಿದ್ದು, ಪ್ರತಿ ಗ್ರಾಮದಲ್ಲಿರುವ ಸುಶಿಕ್ಷಿತರು ಸಾಂಘಿಕ ಪ್ರಯತ್ನ ಹಾಗೂ ತಿಳುವಳಿಕೆ ಮೂಡಿಸುವುದರ ಮುಖಾಂತರ ಈ ರೋಗ ತಹಬದಿಗೆ ತರಬಹುದು. ಆರೋಗ್ಯದ ಅರಿವು ಹಾಗೂ ತಿಳುವಳಿಕೆ ಹೆಚ್ಚಿಸುತ್ತಾ ಹೋದಾಗ ಮಾತ್ರ ಹಲವು ರೋಗ ತಡೆಗಟ್ಟಲು ಸಾಧ್ಯವಾಗುತ್ತದೆ. ಕೇವಲ ವಿದ್ಯಾವಂತರಾದರೆ ಸಾಲದು, ಆರೋಗ್ಯ ಕಾಪಾಡಿಕೊಂಡಾಗ ಮಾತ್ರ ನಾವು ಪರಿಪೂರ್ಣರಾಗಿ ಸಾಮಾಜಿಕ ಹೊಣೆಗಾರಿಕೆ ನಿರ್ವಹಿಸಿದಂತಾಗುತ್ತದೆ ಎಂದರು. ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ಪ್ರತಿಬಂಧಕ ಘಟಕ ಮೇಲ್ವಿಚಾರಕರಾದ BM ರವಿಕುಮಾರ್ ಮಾತನಾಡಿ, ಆಧುನಿಕ ಜೀವನ ಶೈಲಿಯ ಪ್ರಭಾವಕ್ಕೆ ಒಳಗಾಗಿರುವ ಯುವಜನತೆ ಏಡ್ಸ್ನಂತಹ ಮಹಾಮಾರಿಗೆ ಬಲಿಯಾಗುತ್ತಿರುವುದು ಕಳವಳಕಾರಿಯಾಗಿದೆ. ಇದನ್ನು ತಡೆಗಟ್ಟಲು ಯುವಜನಾಂಗದಲ್ಲಿ ಅರಿವು ಮೂಡಿಸುವುದು ಅತ್ಯಗತ್ಯವಾಗಿದೆ. ಈ ಕಾಯಿಲೆಗೆ ಔಷಧಿ ಇಲ್ಲ, ರೋಗ ಬಾರದಂತೆ ಮುಂಜಾಗ್ರತೆ ವಹಿಸುವುದೇ ಇದಕ್ಕೆ ಪರಿಹಾರವಾಗಿದೆ. ವಿದ್ಯಾರ್ಥಿ ಜೀವನದಲ್ಲಿ ಉತ್ತಮ ನೈತಿಕ ಮೌಲ್ಯಗಳನ್ನು ಅಳವಡಿಸಿಕೊಂಡು ಸಮಾಜದಲ್ಲಿ ಆದರ್ಶ ವ್ಯಕ್ತಿಗಳಾಗಿ ಹೊರಹೊಮ್ಮಬೇಕು. ಏಡ್ಸ್ ಕಾಯಿಲೆಯಿಂದ ಉಂಟಾಗುವ ತೊಂದರೆ ಹಾಗೂ ಜೀವಹಾನಿಯ ಕುರಿತು ಸಾರ್ವಜನಿಕರಲ್ಲಿ ವಿದ್ಯಾರ್ಥಿಗಳು ಅರಿವು ಮೂಡಿಸಬೇಕು ಎಂದರು. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ವಿದ್ಯಾರ್ಥಿಗಳು ಜಾಥಾ ನಡೆಸಿ HIV, ಏಡ್ಸ್ ತಡೆಗಟ್ಟುವ ಬಗ್ಗೆ ಅರಿವು ಮೂಡಿಸಿದರು. ಕಾರ್ಯಕ್ರಮದಲ್ಲಿ TAPCMSನ ಅಧ್ಯಕ್ಷರಾದ HR ವೆಂಕಟೇಶ್ ಮೂರ್ತಿ, NQAS ಜಿಲ್ಲಾ ನೋಡೆಲ್ ಅಧಿಕಾರಿ ಸಂತೋಷ್, ತಾಲೂಕು ಶಸ್ತ್ರಚಿಕಿತ್ಸಕ ಧರಣೇಶ್, ದಂತವೈದ್ಯ ಜಮೀರ್ ಅಹಮದ್, ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಅನಿತಾ, ಸಹಾಯಕ ಆಡಳಿತಾಧಿಕಾರಿ ಡಾಕ್ಟರ್ ಶೋಭಾ, ನರ್ಸಿಂಗ್ ಸೂಪರ್ಡೆಂಟ್ ಪದ್ಮಾ, ICTP ಕೇಂದ್ರದ ಆಪ್ತ ಸಮಾಲೋಚಕರಾದ ಕೆಂಚೇಗೌಡ, ವೈದ್ಯ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾದ BL ಅರುಣ್ ಕುಮಾರ್, ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದರು. ಮುಂಚೆ ಎಲ್ಲ ಬಟ್ಟೆಗಳು ಚೆನ್ನಾಗಿದ್ರೆ ಫ್ಯಾಷನ್ ಇತ್ತು, ಈಗ ಹರ್ಕೊಂಡ್ರೆ ಫ್ಯಾಷನ್. ಮುಂಚೆ ಎಲ್ಲ ಚೇಂಜ್ ಆಗಿದೆ ಈಗ, ಆಯ್ತಾ. ಮೈ ಮೇಲೆ ಮಚ್ಚೆ ಇದ್ರೆ ಅಸಹ್ಯ ಅನ್ನೋರು, ಈಗ ಮಚ್ಚೆ ಇದ್ರೆ ಫ್ಯಾಷನ್, ಆಯ್ತಾ. ಟ್ಯಾಟೂ ಹಾಕ್ಸ್ಕೊಳ್ಳೋದು. ನಾನು ಬುಕ್ಕನಕೆರೆ ಬೆಟ್ಟ ಎಲ್ಲೇ ಜಾತ್ರೆಗೆ ಹೋದ್ರು ದೇವ್ರಕ್ಕಿಂತ ಮುಂಚೆ ಅದನ್ನೆಲ್ಲ ಗಮನಿಸಿರ್ತೀನಿ. ನಮ್ಗೊಂದು ಅವಕಾಶ ಕೊಟ್ಟಿದ್ದಾನೆ ಭಗವಂತ, ಯಾರು ಒಂದ್ಸಲ ಚೇಂಜ್ ಮಾಡ್ಬೋದು ಅಂತ. ಮೊನ್ನೆ ಜಾತ್ರೆಗೆ ಹೋಗಿದೆ, ಒಂದು 10-20 ಕಡೆ ಟ್ಯಾಟೂ ಹಾಕ್ತಿದ್ದಾರೆ. ಅವ್ನು ಸೂಜಿ ಚೇಂಜ್, ಒಂದು 2 ಜನ ಇಂಪ್ರೆಸ್ ಆಗ್ಬೋದು, ಒಂದು 2 ಜನ ಲೈಕ್ ಮಾಡ್ಬೋದು. ಜೀವನ ಕಳ್ಕೊಂಡ್ಬಿಡ್ತೀವಿ ಅಂದ್ರೆ ನಾವು ಏನ್ ಮಾಡ್ಬೇಕು? ಅಸ್ಸಾಮನ ಒಂದು 4 ಜನ HIV ಪಾಸಿಟಿವ್ಸ್ ಬಂದಿದ್ದಾರೆ. ನೀವು ಮಗು ಮುಂಚೆ ನೋಡಿ, ಇಲ್ಲಿ ಬನ್ನಿ, ಮುಂದೆ ಬನ್ನಿ, ಜಾಗ ಇದೆ. ಹೇಳ್ಬೇಕಾದಾಗ ನಾನು ಯಾಕೆ ಸೂಕ್ಷ್ಮವಾಗಿ ಹೇಳ್ತಿದ್ದೀನಿ ಅಂದ್ರೆ,
ದಯಮಾಡಿ ನೀವು ಫ್ಯಾಷನ್ ಮಾಡಬೇಡಿ, ಟ್ಯಾಟೂ ಹಾಕ್ಸ್ಕೋಬೇಡಿ, ನಾನು ಹೇಳಕ್ ರೆಡಿ ಇಲ್ಲ. ದಯಮಾಡಿ ಸರ್ಟಿಫೈಡ್ ಇರೋ ಕಡೆ ಸೂಜಿ ಚೇಂಜ್ ಮಾಡ್ತಾನ ಕೇಳ್ಕೊಂಡು ಹಾಕ್ಸ್ಕೊಳ್ಳಿ. 2 ನಿಮಿಷಗಳಲ್ಲಿ ನಾವು ಮಾಡಲಿ. ಒಂದೇ ಇದರಲ್ಲಿ ಏನೋ ತಲಸೀಮಿಯ ಪೇಷಂಟ್ಗಳಿಗೆ ಬ್ಲಡ್ ಕೊಡ್ಬೇಕಾದ್ರೆ HIV ಬಂತು ಅನ್ನೋ ಸುದ್ದಿ. ದಯಮಾಡಿ ಪರೀಕ್ಷೆ ಮಾಡೋ ರಕ್ತವನ್ನೇ ಹಾಕಿಸ್ಕೊಳ್ಳೋ ಪ್ರಯತ್ನ ಮಾಡಿ. ನಿಮ್ಮಲ್ಲಿ ಮನವಿ ಮಾಡ್ತೀನಿ, ಡೊನೇಟ್ ರಕ್ತವನ್ನೇ ಹಾಕಿಸ್ಕೊಳ್ಳಿ. 3ರಲ್ಲಿ ಸೇಫ್ ಆದ್ರಿ. ಅಪ್ಪ ಅಮ್ಮನಿಂದ ಬರುವ ಆಸೆ ಇದೆ, ಎಲ್ಲ ಗರ್ಭಿಣಿಯರನ್ನ HIV ಪರೀಕ್ಷೆ ಮಾಡಿಸಿ ಆ ತಾಯಿಯನ್ನು ನಾವು ಡೆಲಿವರಿ ಆದ್ರಿಂದ ಮಗು 18 ತಿಂಗಳಾಗತ್ತ ಅಂತ ನಮ್ಮ ಆರೋಗ್ಯ ಇಲಾಖೆ ಫಾಲೋಅಪ್ ಮಾಡುತ್ತೆ. ಆ ಫಾಲೋಅಪ್ ಮಾಡಿ ಟ್ರೀಟ್ಮೆಂಟ್ ಕೊಡೋದ್ರಿಂದ ನಮ್ಮ ಹಾಸನ ಜಿಲ್ಲೆಯಲ್ಲಿ ಕಳೆದ ವರ್ಷ 23 ಜನ ಗರ್ಭಿಣಿಯರಿಗೆ ಡೆಲಿವರಿ ಮಾಡಿಸಿದ್ದೀವಿ. 23 ಮಕ್ಕಳು HIV ಇಲ್ಲದಲ್ಲೇ ಹುಟ್ಟಿದ್ದಾವೆ. ಅದಕ್ಕೆ ಕಾರಣ ನೀವೆಲ್ಲರೂ ಕೈ ಜೋಡಿಸಕ್ಕೆ. ಮತ್ತೊಮ್ಮೆ ಹೇಳ್ತಿದ್ದೀನಿ, HIV ನಿಯಂತ್ರಣ ಮಾಡುವಂಥದ್ದು ಆರೋಗ್ಯ ಇಲಾಖೆ ಕೆಲಸ ಮಾತ್ರವಲ್ಲ, ಸಾರ್ವಜನಿಕರ ಭಾಗವಹಿಸಿಕೆ ತುಂಬಾ ಮುಖ್ಯವಾಗುತ್ತೆ. ನಾವು ಕೆಲಸ ಮಾಡೋ ಸಂದರ್ಭಗಳಲ್ಲಿ ಎಲ್ಲರೂ ಜಾಗೃತಿ. ಆಸ್ಪತ್ರೆಯ ಎಲ್ಲ ಹಾಗೂ ವಿಶೇಷವಾಗಿ ವೈದ್ಯ ಸ್ಕೂಲ್ ಆಫ್ ನರ್ಸಿಂಗ್ನ ಎಲ್ಲ ವಿದ್ಯಾರ್ಥಿನಿಯರೇ ಮತ್ತು ಈ ಒಂದು ಕಾರ್ಯಕ್ರಮದ ಸಾಫಲ್ಯತೆಯನ್ನು ಸಾಗಲಿಕ್ಕೆ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮದ ಸನ್ಮಿತ್ರರು, ಬಹುಶಃ ತಮಗೆಲ್ಲರೂ ಗೊತ್ತಿರೋ ಹಾಗೆ ಇವತ್ತು ವಿಶ್ವ ಏಡ್ಸ್ ದಿನಾಚರಣೆಯನ್ನು ಡಿಸೆಂಬರ್ 31 ಅಂದರೆ ಇಡೀ ಡಿಸೆಂಬರ್ 1ನೇ ತಾರೀಕಿನಿಂದ 31ನೇ ತಾರೀಕಿನಲ್ಲಿ ಈ ಕಾಯಿಲೆಯ ಬಗ್ಗೆ ಒಂದು ಅರಿವನ್ನ, ಜಾಗೃತಿಯನ್ನ ಮೂಡಿಸುವಂತ ಒಂದು ಸಾಮಾಜಿಕ ಜವಾಬ್ದಾರಿ ಬಹುಶಃ ನಮ್ಮೆಲ್ಲರಿಗೂ ಕೂಡ, ಅಂದ್ರೆ ಏನು ನಮ್ಮ ಸಂಘ ಸಂಸ್ಥೆಗಳಿರ್ಬೋದು ಅಥವಾ ಜನಪ್ರತಿನಿಧಿಗಳಿರ್ಬೋದು ಅಥವಾ ನಮ್ಮ ಮಾಧ್ಯಮದ ಸನ್ಮಿತರಿರ್ಬೋದು ಹಾಗೂ ಇಲಾಖೆಗಳ ಎಲ್ಲ ಇಲಾಖೆಗಳ ಒಂದು ಸಹಯೋಗದೊಂದಿಗೆ ಹಾಗೂ ಸಮನ್ವಯವನ್ನ ಸಾಧಿಸಿ ಶ್ರೀಸಾಮಾನ್ಯರಲ್ಲಿ ಜನಸಾಮಾನ್ಯರಲ್ಲಿ ಅರಿವನ್ನ, ಯಾವುದಾದ್ರೂ ಒಂದು ಕಾಯಿಲೆ, ಯಾವುದಾದ್ರೂ ಒಂದು ಅದು ಅಸಾಂಕ್ರಾಮಿಕ ರೋಗ ಅಂತ, ಅಂದ್ರೆ ಸಾಂಕ್ರಾಮಿಕ ರೋಗವಲ್ಲದಂತ ಒಂದು ಕಾಯಿಲೆ, ಯಾವುದೇ ಒಂದು ನಿರ್ದಿಷ್ಟವಾದ ಚಿಕಿತ್ಸೆ, ಸೂಕ್ತ ಚಿಕಿತ್ಸೆ ಇಲ್ಲದೆ ಇರುವಂತಹ ಒಂದು ಕಾಯಿಲೆ, ಕೇವಲ ಅರಿವಿನಿಂದ ಜಾಗೃತಿಯಿಂದ ಇವತ್ತು ನಾವು ಅದನ್ನ ಕಡಿಮೆ ಮಾಡ್ಕೊಂಡು ಬಂದಿದ್ದೇವೆ ಅಂತಂದ್ರೆ ಇಡೀ ವಿಶ್ವದಲ್ಲೇ ಬಹುಶಃ ಅದು ಏಡ್ಸ್ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆಯಿಂದ ಇಚ್ಛೆ ಪಡ್ತೀನಿ ಸ್ನೇಹಿತರೆ. ಏಕೆಂತಂದ್ರೆ ರವಿಕುಮಾರ್ ಅವರು ಹೇಳಿದ್ರು, ನಮ್ಮ ಜಿಲ್ಲಾ ಏಡ್ಸ್ ನಿಯಂತ್ರಣ ಪ್ರತಿಬಂಧಕ ಘಟಕದ ಬಹಳ ಮೇಲ್ವಿಚಾರಕರು, ಹಲವಾರು ಚಿಕ್ಕಮಗಳೂರು ಮತ್ತು ನಮ್ಮ ಹಾಸನ ಜಿಲ್ಲೆಯ ಮೇಲ್ವಿಚಾರಣೆಯನ್ನು ಅವರು ನೋಡ್ಕೊತಾ ಇದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ಹಲವಾರು ಬಹಳ ಮುಖ್ಯಾಂಶಗಳು. ತಾಲೂಕಿನ ನಲ್ಲೂರು ಗ್ರಾಮದಲ್ಲಿ ಗ್ರಾಮದೇವತೆ ಲಕ್ಷ್ಮೀದೇವಿ ಅಮ್ಮನವರ ಅದ್ದೂರಿ ಉತ್ಸವ. ಫಸಲು ಕೈ ಸೇರಿದ ಸಂಭ್ರಮದ ಸುಗ್ಗಿ ಸಲುವಾಗಿ ನಡೆಯುವ ಜಾತ್ರೆ. ಹಲವು ದಶಕಗಳಿಂದ ನಡೆಯುತ್ತಿರುವ ಜಾತ್ರೆಗೆ ನೆರೆಹೊರೆಯ ತಾಲೂಕು ಹಳ್ಳಿಗಳಿಂದ ಆಗಮಿಸಿದ ಭಕ್ತರು. ಪರಿಶಿಷ್ಟರು, ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರ ಹಿತ ಕಾಪಾಡುವಲ್ಲಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಪಕ್ಷಗಳು ವಿಫಲ. ಹಿಂದುಳಿದ ದಲಿತ ವರ್ಗಗಳ ಅಭಿವೃದ್ಧಿ ಬಿಎಸ್ಪಿಯಿಂದ ಮಾತ್ರ ಎಂದ ಬಿಎಸ್ಪಿ ರಾಜ್ಯಾಧ್ಯಕ್ಷ ಎಂ ಕೃಷ್ಣಮೂರ್ತಿ. ಪಟ್ಟಣದಲ್ಲಿ ನಡೆದ ಬಿಎಸ್ಪಿ ಸಮಾವೇಶದಲ್ಲಿ ಹೇಳಿಕೆ. ಹಾಗೂ ಮಾರಕ ರೋಗವೆನಿಸಿಕೊಂಡಿರುವ HIV ತಡೆಗಟ್ಟುವಲ್ಲಿ ಯುವಕರ ಪಾತ್ರ ಹೆಚ್ಚಿನದ್ದಾಗಿದೆ. ಆರೋಗ್ಯವಂತ ಸಮಾಜದ ಹೊಣೆ ಎಲ್ಲರದ್ದಾಗಬೇಕೆಂದ ಡಾಕ್ಟರ್ ಯುವರಾಜ್. ವಿಶ್ವ ಏಡ್ಸ್ ದಿನದ ಜನಜಾಗೃತಿಗೆ ಚಾಲನೆ ನೀಡಿ ಹೇಳಿಕೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಮ್ಮ ಭೇಟಿ ಮುಂದಿನ ಚಿಕ್ಕ ವಾರ್ತೆಯಲ್ಲಿ. ನಮಸ್ಕಾರ.